ಏನಾಯ್ತು ನಂಗೆ? ಚಾಟಿ ಏಟಿನ ಕಾನ್ಸೆಪ್ಟ್ ಕೂಡ ನೀನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ದೆ ನಿಹಾರಿಕಾ. ಸ್ವಲ್ಪ ನೀರು ಕುಡಿಯಮ್ಮ. ಹೇಳಮ್ಮ. ನೀನು ಗ್ರೇಟ್ ನಿಹಾರಿಕಾ. ನೀನು ಎಲ್ಲಾನು ರಿಯಲ್ ಆಗಿ ಮಾಡಿದೆ. ಕೆಲವರು ಇಂಥ ಕಠಿಣ ಪರೀಕ್ಷೆನ ಗೆಲ್ಲೋದಕ್ಕೋಸ್ಕರ ಮೋಸನ ಮಾಡ್ತಾ ಇರ್ತಾರಂತೆ. ಒಂದು ಹುಡುಗಿ ಮೊಣಕಾಲಿಗೆ ನೀ ಪ್ಯಾಡ್ಸ್ ಹಾಕೊಂಡು ಅದರಲ್ಲಿ ಆರ್ಟಿಫಿಷಿಯಲ್ ಬ್ಲಡ್ ಇಟ್ಕೊಂಡು ಮೆಟ್ಲ ಮೇಲ್ ನಡೆದ್ಲಂತೆ. ಕೈ ಮೇಲೆ ಅದೇನೋ ಆಯಿಲ್ ಹಚ್ಕೊಂಡು ತನ್ನ ಕೈ ಮೇಲೆ ಕರ್ಪೂರನ ಹಚ್ಕೊಂಡ್ಲಂತೆ. ನಾನು ಮಮ್ಮಿ ಡ್ಯಾಡಿ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಆ ಥರ ತಪ್ಪನ್ನ ಮಾಡ್ಬೋದಾ? ಅಯ್ಯಯ್ಯೋ, ಮಾಡಬಾರ್ದು. ದೇವಸ್ಥಾನದಲ್ಲಿ ದೇವ್ರನ್ನ ಮೋಸ ಮಾಡ್ಬೇಕು ಅಂತ ನೋಡಿದ್ರೆ ಶಿಕ್ಷೆ ಆಗತ್ತೆ. ಹೌದೌದತ್ತೆ, ಆಗತ್ತೆ. ಆ ಹುಡುಗಿಗೆ ಶಿಕ್ಷೆ ಆಯ್ತಂತೆ. ಕೊನೆನಲ್ಲಿ ಅವನಿಗೆ ಈ ಥರ ಸಿಕ್ಕಾಕೋತೀನಿ ಅನ್ಕೊಂಡಿರ್ಲಿಲ್ಲ. ನೀನು ಬಂಗಾರನಮ್ಮ. ಅಂತ ಕೆಟ್ಟ ಕೆಲಸ ಮಾಡ್ದೆ, ಒಳ್ಳೆ ರೀತಿಲಿ ಎಲ್ಲ ಮಾಡಿ ಮುಗಿಸ್ದೆ. ಇನ್ನು ಎಲ್ಲರೂ ಅನುಮಾನಗಳು ಕ್ಲಿಯರ್ ಆಗಿರೋದ್ರಿಂದ ನಾಳೆಯಿಂದ ಮದುವೆ ಕೆಲಸಗಳನ್ನ ಶುರು ಮಾಡಿಕೊಂಡು ನಮ್ಮ ಸಂಬಂಧಿಗಳಿಗೆಲ್ರಿಗೂ ಲಗ್ನ ಪತ್ರಿಕೆ ಕೊಟ್ಟು ಆಹ್ವಾನ ಮಾಡೋ ಕೆಲಸ ಶುರು ಮಾಡೋಣ. ನಡೀರಿ, ಹೋಗೋಣ. ಬಾ ನಿಹಾರಿಕಾ, ನಿನಗೆ ಸಪೋರ್ಟಿವ್ ಆಗಿ ನಿನ್ನ ಜೊತೆನೇ ನಡ್ಕೊಂಡು ಹೋಗ್ತೀನಿ. ನೀನು ಹೇಳಿದ್ದು ಅವರಿಗೆ ಅರ್ಥ ಆಗ್ಲಿಲ್ವೇನೋ, ಆದರೆ ನನಗೆ ಅರ್ಥ ಆಯ್ತು. ಅದಕ್ಕೇನಾ ಅಷ್ಟು ಸುಲಭವಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ಮಾಮೂಲು ಬುದ್ಧಿನ ಅವಳ್ದು. ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ, ಅದಕ್ಕೆ ಕರೆಕ್ಟಾಗಿ ಕೊಟ್ಟೆ. ಅಂದ್ರೂ ಏನು ಲಾಭ? ಈ ಟಾಸ್ಕ್ಗಳಿಂದ ಮದುವೆನಂತೂ ನಿಲ್ಸೋಕ್ಕಾಗಲಿಲ್ಲ. ಇನ್ನು ನಾವು ಕೂಡ ಪ್ರಿಪೇರ್ ಆಗೋದೇ ಒಳ್ಳೆಯದು. ನಡಿ ನಡಿ. ಈ ಮಧ್ಯೆ ಸುಜಾತ ದುಡ್ಡೆಲ್ಲಿ ಬಚ್ಚಿಡ್ತಿದ್ದಾಳೋ ಏನೋ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಸೌಮ್ಯ, ಏನಪ್ಪ? ನಿನ್ನ ಫ್ರೆಂಡು ಜ್ಯೋತಿ ಇದ್ದಾಳಲ್ವಾ? ಇದ್ದಾಳೆ. ಅವರಪ್ಪ ಬಡ್ಡಿಗೆ ದುಡ್ಡು ಕೊಡ್ತಾರಂತೆ ಅಲ್ವಾ? ಹೌದು. ನನಗೇನಾದರೂ ಸಾಲ ಕೊಡ್ತಾಳೇನೋ, ಒಂದ್ಸರಿ ಕೇಳ್ತೀಯಾ? ಏನಾದ್ರೂ ಅಡ ಇಡ್ಬೇಕಪ್ಪ. ನನ್ನ ಬ್ರೈನ್ ಅಡ ಇಡ್ತೀನಿ ತಾಯಿ. ಚಿಚಿ 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 ಚಿಚಿ. ಏಯ್, ಹೋಗ ಕಡೆ ಹೋಗು. ಛೀ, ಏಯ್ ಹೋಗು, ಹೋಗೋರ್ಗೆ. ಹಲೋ, ತಾವು ಅಂತಿರೋದು ನನಗೆ ಅಂತ ಅರ್ಥ ಆಯ್ತು ಬಿಡು. ನಿನ್ ತಲೆನಲ್ಲ, ನಿನ್ನ ಮಾರ್ಕೆಟಲ್ಲಿ ಮಾರಿದ್ರು ಯಾರು 100 ರೂಪಾಯಿ ಕೂಡ ಕೊಡಲ್ಲ. ದೇವ್ರೇ, ಇನ್ನೆಷ್ಟು ದಿನ ನನಗೆ ಜೀವನ? ನನ್ನ ಜೀವನನ ಬದಲಾಯಿಸು. ಯಾಕೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ. 1,000ನೋ 2,000ನೋ ವರ್ಕೌಟ್ ಮಾಡ್ಕೋಬೇಕು. ಇಲ್ಲೋಡು, ಅಂತ ಕೆಲಸ ಮಾಡಿ ಮರ್ಯಾದೆ ತೆಗಿಬೇಡ. ನೀನ್ ಕೇಳೋದು ಇಲ್ಲ, ನನಗೆ ಕೇಳಕ್ಕೂ ಬಿಡಲ್ಲ.
ಚಿಕ್ಕಮ್ಮ. ಹಾಯ್ ಅಜ್ಜಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅಮ್ಮ ಸುಜಾತ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಬಿಡಿ. ಏನಪ್ಪ ಈಗೇನ್ ಮಾಡ್ತಿದ್ಯಾ? IAS IPS ಅಂತದ್ದೇನು ಅಲ್ಲದೆ ಏರ್ ಫೋರ್ಸ್ ಮಾಡ್ತಾ ಇದ್ದೀನಿ. ಅದೇ ತಾತ, ಸುಮ್ನೆ ತಿರ್ಗಾಡೋದು. ಹೆಣ್ಮಗುನ ನೋಡ್ಕೊಳ್ಳೋದಿಕ್ಕೆ ಏನೋ ಒಂದು ಕೆಲಸ ಮಾಡಿ 4 ಕಾಸು ಸಂಪಾದನೆ ಮಾಡ್ಬೋದಲ್ಲ. ನೀವು ಸ್ವಲ್ಪ ಕರುಣೆ ತೋರಿಸ್ಬೋದಲ್ವಾ? ಕಷ್ಟದಲ್ಲಿರುವಾಗ ಕೋಟೀಶ್ವರ ಕೂಡ ಒಂದು ಪಕ್ಷ ಬೇಡ್ಬೋದೇ ಹೊರತು ಸುಜಾತ ಮಾತ್ರ ನಮ್ಮ ಮುಂದೆ ಕೈ ಚಾಚೋದಿಲ್ಲ. ಮೊದ್ಲು ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ಕೃಷ್ಣ ಮತ್ತೆ ನಿಹಾರಿಕನ್ ಮದ್ವೆ ನಾಳೆನೇ ಅಲ್ವಾ, ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದ್ವಿ. ಮನೆ ಯಜಮಾನ ನಾನೇ ಅಲ್ವಾ, ನನಗೆ ಕೊಡಿ. ನೀವು ತಪ್ಪದೆ ಮದ್ವೆಗೆ ಬರ್ಬೇಕು. ನಾವು ಬರದೆ ಮದುವೆ ಸಂಭ್ರಮ ಹೇಗಿರುತ್ತೆ? ಕೊನೆಗೂ ನಿಹಾರಿಕಾ ಪಕ್ಕದಲ್ಲಿ ಕೃಷ್ಣ ಅವ್ರ ಫೋಟೋ ಫಿಕ್ಸ್ ಆಯ್ತು ಅನ್ಸುತ್ತೆ. ಇನ್ನೂ ತುಂಬಾ ಜನರಿಗೆ ಕಾರ್ಡ್ಸ್ ಕೊಡ್ಬೇಕು. ಇನ್ ಹೊರಡ್ತೀವಮ್ಮ. ನಿಮ್ 2ನೇ ಮಗನ ಬಗ್ಗೆ ಒಂದು ಮಾತು ಹೇಳ. ಎಲ್ಲೋ ಡೌಟ್ ಬರ್ತಾ ಇದೆ. ಏನೇನೋ ಹೇಳ್ದೆ, ನೆಟ್ಟಿಗೆ ಮಾತಾಡು. ಕೂದಲು, ಕಣ್ಣಿನ ನೋಟ, ಮೂಗು, ಓವರ್ ಆಲ್ ಆಗಿ ಫೇಸ್ ನೋಡ್ತಾ ಇದ್ರೆ ಇವನು ನನಗಿಂತ ಮೂರ್ಖನ್ ಥರ ಕಾಣಿಸ್ತಾ ಇದ್ದಾನೆ. ಈ ಫೋಟೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬೇಕಾಗಿರೋ ಫೋಟೋ ತರ ಇದೆ. ಬಾಯ್ ಮುಚ್ಚು. ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡ್ದೆ ಅಂದ್ರೆ ಚೆನ್ನಾಗಿರೋದಿಲ್ಲ. ನಾನು ಮುಖ ನೋಡಿ ಹೇಳ್ಬಿಡ್ತೀನಮ್ಮ. ನನ್ನ ಸೋದರ ಸೊಸೆ ಗಂಡ ಅಂತ ಏನು ಹೇಳ್ದೆ ಬಿಡ್ತಿದ್ದೀನಿ. ಇಲ್ದೆ ಇದ್ದಿದ್ರೆ ಕೆನ್ನೆಗೆ ಬಾರಿಸ್ತಿದ್ದೆ ನಿನ್ಗೆ. ಪ್ರೀತಿಯಿಂದ ನಿಮ್ಮನ್ನ ಮದ್ವೆ ಕರೆಯೋದಕ್ ಬಂದಿದ್ದಾರೆ. ಬುದ್ಧಿ ಇಲ್ದಿರೋರ್ ತರ ಮಾತಾಡ್ತೀಯಲ್ಲ ಬಾವ. ಮಗನ್ ಬಗ್ಗೆ ತಂದೆ ತಾಯಿ ಹತ್ರ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ ಬಾವ. ಅಂದ್ರೆ ಅದು ನೋಡಿ, ನೀವು ನಮ್ಮ ಬ್ಲಡ್ ರಿಲೇಷನ್ ಆಗಿರೋದಕ್ಕೆ ಪ್ರೀತಿಯಿಂದ ವೆಡ್ಡಿಂಗಿಗೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದೀವಿ. ನೀವು ಅದಕ್ಕೆ ಗೌರವ ಕೊಟ್ರೆ ಚೆನ್ನಾಗಿರತ್ತೆ. ನಿನ್ ಮಾತುಗಳಿಂದ ಅತ್ತೆ ಮಾವಂಗ್ ನೋವು ಮಾಡಿದ್ಯಾ? ಕ್ಷಮಿಸಿ ಅಂತ ಕೇಳು. ಏನ್ ಪರವಾಗಿಲ್ಲ ಬಿಡು. ಕೇಳ್ತೀಯಾ ಇಲ್ವಾ? ಕ್ಷಮಿಸಿ. ಸರಿ ಅಕ್ಕ, ನಾವು ಹೊರಡ್ತೀವಿ. ಅಪ್ಪ ಬನ್ನಿ, ಅಮ್ಮ ಹೊರಡೋಣ. ಹೋಗಿ ಬರ್ತೀವಕ್ಕ. ಸುಜಾತ, ನೀನೇ ಸರಿಯಾಗಿ ನೋಡೆ. ಈ ಕೃಷ್ಣ ಅನ್ನೋನು ನಾನು ಹೇಳ್ದಾಗೇ ಇಲ್ವಾ? ಆದ್ರೂ ನನ್ನ ಅಭಿಪ್ರಾಯ ಹೇಳಿದ್ರೆ ಯಾಕಷ್ಟೊಂದು ಕೋಪ ಮಾಡ್ಕೊಂಡ್ರು? ಇಂಥ ಮಾತುಗಳನ್ನ ಅನುಚಿತ ವರ್ತನೆ ಅಂತಾರಪ್ಪ. ಸ್ವಲ್ಪ ಕನ್ನಡದಲ್ಲಿ ಹೇಳು. ಇದು ಕನ್ನಡನೇ ಅಲ್ವಾ? ನಿನ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಸಮಯ ಸಂದರ್ಭ ಇಲ್ದೇನೆ ಮಾತಾಡೋದು ಅಂತ ಅರ್ಥ. ಈ ಕೃಷ್ಣ ಮದುವೆಯಲ್ಲಿ ಸಿಗ್ತಾನೆ ಅಲ್ವಾ, ಅಲ್ಲಿ ನೋಡ್ಕೋತೀನಿ. ಅದೃಷ್ಟವಂತರನ್ನ ಹಾಳು ಮಾಡೋಕ್ಕಾಗಲ್ಲ, ದುರದೃಷ್ಟವಂತರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತಾರೆ. ನಿಹಾರಿಕಾ ಅದೃಷ್ಟವಂತರ ಕ್ಯಾಟಗರಿನಲ್ಲಿದ್ದಾಳೆ. ಅದಕ್ಕೆ ಅವಳು ಎಷ್ಟೇ ಮೋಸ ಮಾಡಿದ್ರೂ ಕೂಡ ಕೊನೆಗೆ ಮದುವೆವರೆಗೂ ಬಂದೇ ಬಿಡ್ತು. ನಮ್ಮ ಮನೆಗೆ ಸೊಸೆಯ ಕಾಲಿಡಬೇಕು ಅಂತ ನಿಹಾರಿಕಾ ಹಣೆ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರೋ ಹಾಗಿದೆ. ಅದಕ್ಕೆ ತುಂಬಾ ಪರೀಕ್ಷೆಗಳನ್ನ ಸುಲಭವಾಗಿ ದಾಡ್ಕೊಂಡು ಬಂದಿದ್ದಾಳೆ. ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್ ಎಲ್ಲ ಮ್ಯಾಚ್ ಆಗೋಯ್ತು ನಿಹಾರಿಕಾ. ಸೆಮಿಫೈನಲ್ ದಾಟ್ಕೊಂಡು ಫೈನಲಿಗೆ ಬಂದಿದ್ದೀವಿ. ನಾಳೆ ಒಂದಿನ ಗೆದ್ವಿ ಅಂದ್ರೆ ನಿನ್ನ ಯಜಮಾನಿಕೆ ನಿನಗೆ ಸಿಗುತ್ತೆ, ನನ್ನ ಎಂಟರ್ಟೈನ್ಮೆಂಟ್ ನನಗೆ ಸಿಕ್ಬಿಡುತ್ತೆ. ಲಾಸ್ಟ್ ಓವರ್ ಲಾಸ್ಟ್ ಬಾಲ್ವರೆಗೂ ಟೆನ್ಷನ್ ಇರುತ್ತೆ ಅನ್ನೋ ಹಾಗೆ ಅವನಿ ಆಟ ಇದೇ ಥರ ನಡೀತಾ ಇರುತ್ತೆ. ಇವತ್ತು ದೇವಸ್ಥಾನದಲ್ಲಿ ಕಠಿಣ ಪೂಜೆಗಳನ್ನ ಮಾಡಿಸ್ದ ಹಾಗೆ ಲಾಸ್ಟ್ ಮಿನಿಟ್ವರೆಗೂ ಏನೋ ಒಂದು ಮಾಡಬೇಕು ಅಂತ ನೋಡ್ತಾನೆ ಇರ್ತಾಳೆ.
ನಾವಂತೂ ತುಂಬಾ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಗಾಳಿ ತೂರುವಷ್ಟು ಜಾಗ ಕೂಡ ಕೊಡಬಾರ್ದು ಅಂತಾರೆ ಅಲ್ವಾ, ಹಾಗಿರ್ಬೇಕು. ಓಕೆ ಬಂಗಾರ, ನಿನ್ ಹೆಜ್ಜೆ ಗುರುತಿನ ಮೇಲೆ ನಾನ್ ನಡೀತಾ ಕಲ್ಯಾಣ ಮಂಟಪದಲ್ಲಿ ನನ್ನ ಹಿಂದೆ ನಿನ್ನ 7 ಹೆಜ್ಜೆ ನಡ್ಸ್ಕೊಂಡು ಹೋಗ್ತೀನಿ. ಶ್ರೀಕರ್, ಕೃಷ್ಣ, ಆ ಎಲ್ಲರೂ ಹೊರಗಡೆ ಬನ್ನಿಪ್ಪ. ಬಂದೆ ಅಮ್ಮ. ನಡಿ. ರಾಧಾಕೃಷ್ಣ ಹೊರಟಿದ್ದಾನ ಲಾವಣ್ಯ? ಹೊರಟಿದ್ದಾರೆ ಅತ್ತೆ. ಬರೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗುತ್ತೆ ಅಂತ ಹೇಳಿದ್ರು. ಯಾಕೆ ಕರ್ದ್ಯಮ್ಮ? ಹೇಳಬೇಕು ಅಂದ್ರೆ ಎಲ್ಲರೂ ಬರ್ಬೇಕಲ್ವಾ? ಯಾಕೆ ಕರ್ದೆ ಅಮ್ಮ? ನಾವೆಲ್ಲರೂ ಬಹಳ ಕಾಲದಿಂದ ಕಾಯ್ತಾ ಇದ್ದ ಮದುವೆ ದಿನ ಹತ್ರ ಬಂದಿದೆ. ಈ ರಾತ್ರಿ ಕಳೀತು ಅಂದ್ರೆ ಕೋಳಿ ಕೂಗೋದಕ್ಕೆ ಮುಂಚೆನೆ ಕಲ್ಯಾಣದ ಗಟ್ಟಿ ಮೇಳ ಕೇಳಿಸುತ್ತೆ. ನಮ್ಮ ಕುಟುಂಬಕ್ಕೆ ಬೇಕಾಗಿರೋ ಅರ್ಹತೆ, 10 ಊರು ಕೇಳ್ಕೊತಿರೋ ಜಾತಕ ಬರದಿಂದ ಕಾಪಾಡ್ಕೊಳ್ಳೋದಕ್ಕೆ ಮತ್ತೊಂದು ತಲೆಮಾರು ನಮ್ಮ ಕುಟುಂಬಕ್ಕೆ ನಿಹಾರಿಕಾ ರೂಪದಲ್ಲಿ ಬರ್ತಾ ಇದೆ. ನಿಹಾರಿಕಾ ನಿಹಾರಿಕಾ ಅಂತ ಕರಿತಿದ್ದವಳನ್ನ ನಾವು ಸೊಸೆ ಸೊಸೆ ಅಂತ ಕರೆಯೋ ಹಾಗೆ ಬದಲಾಗ್ತಾ ಇದೆ. ಕೃಷ್ಣ ನಿಹಾರಿಕಾ ಕತ್ಗೆ ಯಾವಾಗ ತಾಳಿ ಕಟ್ತಾನೋ ಆ ಸಂದರ್ಭನ ಎಷ್ಟು ಬೇಗ ನೋಡ್ತೀನೋ ಅಂತ ಆಸೆಯಿಂದ ಕಾಯ್ತಾ ಇದ್ದೀನಿ. ಇನ್ನೆಷ್ಟೊತ್ತು ವೇದ? ಕೆಲವೇ ಗಂಟೆಗಳಲ್ವಾ? ಎಷ್ಟೋ ತಿಂಗಳು ಕಾದಿದ್ವಿ. 24 ಗಂಟೆ ತಾಳ್ಮೆಯಿಂದಿದ್ರೆ ಆಯ್ತು. ನಿಮ್ ಎಲ್ಲರ ಜೊತೆಗೆ ನಾಳೆಯಿಂದ ನನಗೆ ನಿಜವಾದ ಸಂಬಂಧ ಶುರುವಾಗತ್ತೆ. ಆ ಆನಂದ ಕ್ಷಣಕ್ಕೋಸ್ಕರ ನಾನ್ ಕೂಡ ತುಂಬಾ ಆತರದಿಂದ ಕಾಯ್ತಾ ಇದ್ದೀನಿ ಅತ್ತೆ. ಗೌತಮಿ ಮಗಳಾಗಿ ಒಂದು ಚಾಪ್ಟರ್ ಆಗೋಯ್ತು. ವೇದವತಿ ಅವ್ರ ಸೊಸೆಯಾಗಿ ಮತ್ತೊಂದು ಚಾಪ್ಟರ್ ಶುರು ಆಗ್ತಾ ಇದೆ. ಐ ಆಮ್ ವೆರಿ ಬ್ಲೆಸ್ಡ್ ಅತ್ತೆ. ಕೃಷ್ಣ, ತಮ್ಮ ಫೀಲಿಂಗ್ ಏನು? ವಟಾರದಲ್ಲಿ ಹೇಗೋ ಒಂಥರ ಬದುಕ್ತಾ ಇದ್ದ ನನ್ನ, ಅದಕ್ಕೆ ಅಂತ ದೇವರು ಈ ಕುಟುಂಬಕ್ಕೆ ನಾನು ವಾರಸ್ದಾರ ಅಂತ ಹೇಳಿ ತಿಳಿಸ್ಕೊಟ್ರು. ನನ್ನ ಜನ್ಮದಲ್ಲಿ ಇದಕ್ಕಿಂತ ಸಂತೋಷ ಏನಿರುತ್ತೆ ಬಾವಾ? ಯಾವತ್ತಿದ್ರೂ ಒಂದ್ ಗೂಡಿನ ಪಕ್ಷಿಗಳು ಅದೇ ಗೂಡಿಗೆ ಸೇರ್ಬೇಕಲ್ವಾ? ಹಾ, ಅಂದ್ಹಾಗೆ ನಾವು ನಾಗಯ್ಯ ಸೂರ್ಯಮ್ಮನ್ಗೆ ಲಗ್ನ ಪತ್ರಿಕೆ ಕೊಡೋದನ್ನ ಮರ್ತ್ಬಿಟ್ವಿ. ಏನಪ್ಪ ಕೃಷ್ಣ, ನಿಮ್ ಒಟ್ಟಾರದವ್ರನ್ನೆಲ್ಲ ಕರೆದು ಬಿಡು, ಓಕೆನಾ? ಅಪ್ಪ ಅವ್ರಿಲ್ಲ, ಎಲ್ಲರೂ ತೀರ್ಥಯಾತ್ರಕ್ಕೆ ಹೋಗಿದ್ದಾರೆ. ಹೌದಾ? ಅವ್ರು ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿದ್ದಪ್ಪ. ಅಮ್ಮ, ಗೆಸ್ಟ್ ಹೌಸಲ್ಲಿ ಮದುವೆ ಏರ್ಪಾಡು ನಡೀತಾ ಇದೆ. ನಂದೊಂದು ಚಿಕ್ಕ ರಿಕ್ವೆಸ್ಟು. ಏನು? ನಾಳೆ ಸ್ವಲ್ಪ ಮುಂಚೆನೆ ನಿಹಾರಿಕಾ ಜಾತಕದ ಬಗ್ಗೆ ತಿಳಿಸಿ ಅಂತ ನಮ್ಮ ಕುಲಗುರುಗಳಿಗೆ ಫೋನ್ ಮಾಡಿ ಹೇಳಕ್ ಹೇಳಿ. ಹೌದು ಅತ್ತೆ. 15ನೇ ತಾರೀಕು ಬೆಳಿಗ್ಗೆ ಗುರುಗಳ ಮೌನ ದೀಕ್ಷೆ ಮುಗಿಯುತ್ತೆ ಅಂತ ಹೇಳಿದ್ರಲ್ವಾ? ಅವ್ರು ಹೇಳೋದ್ರ ಮೇಲೆ ಈ ಮದುವೆ ಆಧಾರವಾಗಿದೆ ಅಲ್ವಾ? ಈ ಟಾಪಿಕ್ನ ನೀನು ತೆಗಿತೀಯ ಅಂತ ನನಗೆ ಗೊತ್ತಿತ್ತು ಅವನಿ. ನೋಡು ಬ್ರದರು, ಅವನೇ ನಿಹಾರಿಕಾಂದು ಅಮ್ಮನಂತ ಜಾತಕ ಆಗಿರೋದಕ್ಕೆ ಇಷ್ಟು ದಿನ ನಮ್ಮ ಮನೇಲಿ ಇರೋದಕ್ಕಾಯ್ತು. ನಾಳೆ ಹಸೆಮಣೆ ಮೇಲೆ ನನ್ನ ಪಕ್ಕ ಕೂತ್ಕೋತಾಳೆ. ನಿಹಾರಿಕಾ ಜಾತಕದಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ, ಎಲ್ಲ ನಮಗೆ ಅನುಕೂಲವಾಗೇ ಇರುತ್ತೆ. ನೀವು ಆ ವಿಷಯದಲ್ಲಿ ವರಿ ಆಗ್ಬೇಡಿ. ಕೃಷ್ಣ ಹೇಳ್ದ ಹಾಗೆ ಗುರುಗಳಿಂದ ಕೂಡ ನಾವು ಶುಭವಾರ್ತೆನೆ ಕೇಳ್ತೀವಿ. ಸರಿ, ನೀವೆಲ್ಲರೂ ಹೋಗಿ ಮಲ್ಕೊಳ್ಳಿ. ಸರಿ ನಿಹಾರಿಕಾ, ನಾನು ಮೇಲ್ಗಡೆ ಇರ್ತೀನಿ.
ಎಲ್ಲ ಅವಕಾಶಗಳು ಮುಗ್ದೋಯ್ತು ಬಾವ. ಉಳ್ದಿರೋ ಅವಕಾಶ ಗುರುಗಳು ಮಾತ್ರನೇ. ನಮಸ್ಕಾರ ನಮ್ಮ. ನಮಸ್ಕಾರ, ಬನ್ನಿ ಒಳಗೆ. ನಾವು ದೃಷ್ಟಿಗೊಂಬೆಗಳ ಥರ ಹೀಗೆ ನಿಂತಿದ್ರೆ ಅತ್ತೆ ಮಾವ ಏನಾದರೂ ಅಂತಾರೆ, ಏನಾದರೂ ಒಂದು ಕೆಲಸ ಮಾಡೋಣ, ಇಲ್ಲ ಏನೋ ಒಂದು ಕೆಲಸ ಮಾಡಿದಾಗ ಆ್ಯಕ್ಟಿಂಗ್ ಆದರೂ ಮಾಡೋಣ. ಏನೂ ಅಗತ್ಯ ಇಲ್ಲ, ಹೇಳ್ದಾಗ ನೋಡೋಣ ಬಿಡು. ಅವನಿ, ಬರ್ತಾ ಇದ್ದೀವತ್ತೆ. ರೀ, ಏನತ್ತೆ? ಪುರೋಹಿತರು ಕೇಳ್ತಿರೋ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ಯಾ? ಕೊಟ್ಟಿದ್ದೀನಿ ಅತ್ತೆ. ಕ್ಯಾಟ್ರಿಂಗ್ ಅವ್ರು ಬಂದಿದ್ದಾರೆ ಅಲ್ವಾ? ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ. ನೀನ್ ಜವಾಬ್ದಾರಿ ತಗೊಂಡಿರೋದಕ್ಕೆ ಈ ಕಾರ್ಯಕ್ರಮ ಎಲ್ಲಿವರೆಗೂ ಬಂದಿದೆ. ಮದ್ವೆ ಕೂಡ ನಿನ್ ಕೈಯಾರನ್ನೇ ನಡಿಬೇಕು. ಇದನ್ ಮೀರಿ ನನಗೆ ಯಾವ ಕೋರಿಕೆನೂ ಇಲ್ಲ. ಹಾಗೆ ಆಗ್ಲಿ ಅತ್ತೆ. ಯಾವ ಲೋಪನೂ ಇಲ್ಲದೆ ಇರೋ ಹಾಗೆ ನಾನು ನೋಡ್ಕೊಂತೀನಿ. ಮದುವೆ ಜವಾಬ್ದಾರಿನೆಲ್ಲ ನಾನು ನಿನ್ ಮೇಲೆ ಹಾಕ್ತಿದ್ದೀನಿ. ಸರಿ ಮಾವ, ನಾನು ನೋಡ್ಕೊಂತೀನಿ. ಅವನಿ ಅಮ್ಮ ಅವರೇ, ಬರ್ತಾ ಇದ್ದೀನಿ, ಈಗಲೇ ಬರ್ತೀನಿ. ಒಟ್ನಲ್ಲಿ ಹೇಗೋ ಕಲ್ಯಾಣ ಮಂಟಪದವರೆಗೂ ಬಂದಿದ್ದೀರಾ. ಏನೇ ಆದ್ರೂ ಹಣೆಲ್ ಬರ್ದಿರ್ಬೇಕಲ್ವಾ? ಹೌದು ರೀ, ಕೆಲವು ಕಾರ್ಯಗಳು ನಾವು ಅನ್ಕೊಂಡ್ರೆ ನಡೆಯೋದಿಲ್ಲ, ದೈವ ಅನ್ಕೋಬೇಕು. ಇಷ್ಟಕ್ಕೂ ಇವಾಗ ಹೋಗಿದ್ ಹುಡುಗಿ ಯಾರು? ಮದ್ವೆ ಕೆಲ್ಸ ಎಲ್ಲ ಆ ಹುಡುಗಿಗೆ ವಹಿಸಿದಿರಲ್ಲ. ಆ ಹುಡುಗಿ ಅವನಿ ನಮ್ ಸೋದರ ಸೊಸೆರಿ, ಹಾಗೇನೆ ನಮ್ ಚಿಕ್ಕ ಸೊಸೆನೂ ಕೂಡ. ಹೌದಾ? ಕುಟುಂಬದ ವಿಷಯದಲ್ಲಿ ತುಂಬಾ ಜವಾಬ್ದಾರಿಯುತವಾಗಿರ್ತಾಳೆ. ಇಂಥ ಸೊಸೆ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಹೌದು ರೀ. ಸರಿ, ನೀವ್ ಹೋಗಿ ಕೂತ್ಕೊಳ್ಳಿ. ಸರಿನಮ್ಮ. ನೀವೆಲ್ಲರೂ ನನ್ನ ಜೊತೆ ಬನ್ನಿ, ಹೇಳ್ತೀನಿ. ಅತ್ತೆ, ಏನ್ ಪೃಥ್ವಿರಾಜು, ನೀವು ಕ್ರೆಡಿಟ್ ಪೂರ್ತಿ ಅವನಿಗೆ ಕೊಡ್ತಿದ್ದೀರಾ. ಇದೇನೋ ನಮ್ಗೆ ಇಷ್ಟ ಆಗ್ತಿಲ್ಲ. ಕೆಲಸನೆಲ್ಲ ತನ್ನ ಭುಜದ ಮೇಲೆ ಹಾಕೊಂಡಿರೋದಕ್ಕೆ ಅವಳಿಗೆ ಕ್ರೆಡಿಟ್ ಕೊಟ್ರು. ತಪ್ಪೇನಿದೆ ಬಾಬಾ? ಯಾಕೆ ನಾವು ಯಾವ ಕೆಲಸನೂ ಮಾಡಲ್ವಾ? ಇವನ್ ಮಾತು ಹಾಗೇ ಇದೆ. ಮತ್ತೆ ನಾವೇನಾದ್ರೂ ಅಕ್ಷತೆ ಹಾಕಿ ಊಟ ಮಾಡಿ ಹೋಗೋದಿಕ್ ಬಂದಿದ್ವಿ ಅನ್ಕೊಂಡಿದ್ಯಾ? ಶ್ರೀಕರ್ ವರ್ಷನ್ ಹಾಗೆ ಇರುತ್ತೆ. ಮತ್ತೆ ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡೋಕ್ ಹೋಗ್ಬಾರ್ದು ಮಾವ. ಮದ್ವೆ ಕೆಲಸ ತಲೆಗೆ ಒಬ್ಬೊಬ್ರು ಕೈ ಹಾಕಿದ್ರೇ ಆಗುತ್ತೆ ಅತ್ತೆ, ಒಬ್ಬರಿಂದಾನೇ ಆಗೋದಿಲ್ಲ. ನಾವು ಕೂಡ ಇಲ್ಲಿ ಫ್ಯಾಮಿಲಿ ಮೆಂಬರ್ಸೇ, ಅದನ್ನ ನೆನ್ಪಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗಿರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಯಾವುದೇ ಕೆಲಸ ಆದ್ರೂ ಒಬ್ರ ಕೈಯಿಂದಾನೇ ಆಗೋದು. ಅವನಿ ನಮಗಲ್ಲ, ನಿನಗೂ ಸಹಾಯ ಮಾಡಿದಾಳೆ. ನಿಮ್ಮ ಆಫೀಸಲ್ಲಿ ನಿನ್ನ ಹೆಂಡತಿ ತರ ನಾಟಕ ಮಾಡಿ ನಿನಗೆ ಪ್ರಮೋಷನ್ ಬರೋ ತರ ಮಾಡಿದಾಳೆ. ರಾಧಾಕೃಷ್ಣ ಅಂಡ್ ಹಿಸ್ ವೈಫ್ ಅವನಿ. ನೀನು ಸ್ಟೇಷನ್ ಅಲ್ಲಿದ್ದಾಗ ಬಿಡಿಸಿದ್ಲು. ಈಗ ಮದ್ವೆ ವಿಷಯದಲ್ಲೂ ಕೂಡ ಅವಳೇ ಮುಂದೆ ನಿಂತು ನಡ್ಸ್ಕೊಡ್ತಾ ಇದ್ದಾಳೆ. ಎಲ್ಲ ಮರ್ತ್ ಹೋಗ್ಬೇಡಿ. ಸರಿ ಸರಿ ಸರಿ, ಇವಾಗೆಲ್ಲ ಇದು ಯಾಕೆ ಬಿಡಿ. ವೇದ, ನಾವು ಬಂಧುಗಳನ್ನ ರಿಸೀವ್ ಮಾಡ್ಕೊಳ್ಳೋಣ, ನಡಿ. ಮದುವೆಗೆ ಮುಂಚೆನೆ ಅವನಿ ಯಜಮಾನ್ಕೆ, ಮದುವೆ ಆದ್ಮೇಲೆ ಎಲ್ಲ ನಿಹಾರಿಕಾ ಯಜಮಾನ್ಕೆ. ಅದಕ್ಕೆ ಅಂತಾರೆ ಬುದ್ಧಿ ಆದ್ರೂ ಇರ್ಬೇಕು, ಅದೃಷ್ಟ ಆದ್ರೂ ಇರ್ಬೇಕು ಅಂತ. ನಮ್ಮ ಹತ್ರ ಅವೆರಡೂ ಇಲ್ಲ.